ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಆಯೋಜನೆ ವಿಚಾರವಾಗಿ ಆರಂಭದಿಂದಲೂ ಪಾಕಿಸ್ತಾನ ಒಂದಿಲ್ಲೊಂದು ವಿಚಾರಗಳಿಗೆ ಸುದ್ದಿಯಾಗುತ್ತಲೇ ಇದ್ದು, ಈ ಬಾರಿ ಮತ್ತೊಂದು ವಿಚಾರವಾಗಿ ದಾಖಲೆಯೊಂದಿಗೆ ಮುಜುಗರ ಕೂಡ ಅನುಭವಿಸುತ್ತಿದೆ. ಹೌದು ಸ್ನೇಹಿತರೆ, ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಆಯೋಜನೆ ವಿಚಾರವಾಗಿ ಬಿಸಿಸಿಐ ಜೊತೆ ಹಗ್ಗಜಗ್ಗಾಟ ನಡೆಸಿದ್ದ ಪಾಕಿಸ್ತಾನ, ಬಿಸಿಸಿಐ ಒತ್ತಡಕ್ಕೆ ಒಳಗಾಗಿ ಹೈಬ್ರಿಡ್ ಮಾದರಿಯಲ್ಲಿ ಟೂರ್ನಿ ಆಯೋಜನೆಗೆ ಒಪ್ಪಿಗೆ ನೀಡಿತ್ತು. ಇದಾದ ಬಳಿಕ ಮೈದಾನಗಳ ಸಿದ್ಧತೆ, ಮೈದಾನಗಳಲ್ಲಿ ಭಾರತದ ಧ್ವಜ ಹಾರಿಸುವ ವಿಚಾರವಾಗಿಯೂ ವ್ಯಾಪಕ ಟೀಕೆಗೆ ಗುರಿಯಾಗಿತ್ತು. ಇದೀಗ ಭಾರತದ ವಿರುದ್ಧದ ಪಂದ್ಯದ ಕುರಿತಾಗಿಯೂ ಪಾಕಿಸ್ತಾನ ಮುಜುಗರ ಅನುಭವಿಸುವಂತಾಗಿದೆ. ಇನ್ನು ಐಸಿಸಿ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಆತಿಥೇಯ ತಂಡವು ತನ್ನದೇ ಪಂದ್ಯಕ್ಕಾಗಿ ಬೇರೊಂದು ದೇಶಕ್ಕೆ ಹೋಗುತ್ತಿದೆ. ಇಂತಹ ಬೆಳವಣಿಗೆ ಐಸಿಸಿ ಇತಿಹಾಸದಲ್ಲೇ ಇದೇ ಮೊದಲು ಎನ್ನಲಾಗಿದೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಆಯೋಜಿಸುತ್ತಿರುವ ಪಾಕಿಸ್ತಾನ ಅವರ ಪಂದ್ಯಕ್ಕಾಗಿ ಇನ್ನೊಂದು ದೇಶಕ್ಕೆ ಹೋಗುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಪಾಕಿಸ್ತಾನ ಇದೇ ಫೆಬ್ರವರಿ 23ರಂದು ಭಾರತದ ವಿರುದ್ಧ ಆಟವಾಡಲಿದ್ದು, ಈ ಪಂದ್ಯಕ್ಕಾಗಿ ದುಬೈಗೆ ಆಗಮಿಸಿದೆ. ಇನ್ನು ಇದೇ ವಿಚಾರವಾಗಿ ಐಸಿಸಿ ಪ್ಯಾನಲ್ ಅಂಪೈರ್ ರಿಚರ್ಡ್ ಕೆಟಲ್ಬರೋ ಕೂಡ ಟ್ವೀಟ್ ಮಾಡಿದ್ದು, ಐಸಿಸಿ ಇತಿಹಾಸದಲ್ಲೇ ಆತಿಥೇಯ ತಂಡ ತನ್ನದೇ ಪಂದ್ಯಕ್ಕಾಗಿ ಬೇರೊಂದು ದೇಶಕ್ಕೆ ಹೋಗುತ್ತಿರುವುದು ಇದೇ ಮೊದಲು ಎಂದು ಟ್ವೀಟ್ ಮಾಡಿದ್ದಾರೆ.